ವಯಸ್ಕರಿಗೆ ಬಾರ್ ಪಬ್ ಕ್ಲಬ್ ಪ್ರವೇಶವನ್ನ ಬಂದ್ ಮಾಡಲಾಗಿದೆ. ರೆಸ್ಟೋರೆಂಟ್ ಮತ್ತು ಮದ್ಯ ಮಾರಾಟ ಸ್ಥಳಗಳಿಗೆ ಅಪ್ರಾಪ್ತರಿಗೆ ನಿಷೇಧವನ್ನ ಹೇರಲಾಗಿದೆ. ಒಂದು ರಾಜಕೀಯದ ಹೊಸ ಬೆಳವಣಿಗೆ. ಅಪ್ರಾಪ್ತ ವಯಸ್ಕರಿಗೆ ಬಾರ್ ಪಬ್ ಎಲ್ಲ ಬಂದ್ ಮಾಡಲಾಗಿದೆ. ಅಪ್ರಾಪ್ತ ವಯಸ್ಕರ ಮದ್ಯಪಾನವನ್ನ ಕಟ್ಟುನಿಟ್ಟಾಗಿ ತಡೆಗಟ್ಟೋಕೆ ಸರ್ಕಾರ ಈ ರೀತಿಯಾದಂತಹ ಒಂದು ಸೂಚನೆಯನ್ನ ಕೈಗೊಂಡಿದೆ. ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಈ ನಿರ್ದೇಶನವನ್ನ ಕೊಡಲಾಗಿದೆ. ನಗರ ಪೊಲೀಸ್ ಅಧಿಕಾರಿಗಳಿಗೆ ಪ್ರಿಯಾಂಕ್ ಖರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವು ಗಮನಿಸ್ತಾ ಇದ್ವಿ, ಪಬ್ ಬಾರ್ ರೆಸ್ಟೋರೆಂಟ್ ಅಲ್ಲೆಲ್ಲ ಕೂಡ ಏಜ್ಗೆ ಏನು ನಂಬರ್ಸ್ ಇದ್ದಿಲ್ಲ. ಹಾಗಾಗಿ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಕೂಡ ಅಲ್ಲಿ ಮದ್ಯಪಾನ ಮಾಡ್ತಾ ಇದ್ರು, ಧೂಮ್ರಪಾನ ಮಾಡ್ತಾ ಇದ್ರು, ಎಲ್ಲವನ್ನ ಕೂಡ ಗಮನಿಸಿದ್ವಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನು ಕಾಂಗ್ರೆಸ್ ಸರ್ಕಾರ ಎರಡನೇ ಒಂದು ಸಚಿವ ಸಂಪುಟ ಏನು ವಿಸ್ತರಣೆ ಮಾಡ್ತು, ಈ ಸಂದರ್ಭದಲ್ಲಿ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಒಂದು ಹೊಸ ನಿರ್ದೇಶನವನ್ನ ಕೈಗೊಂಡಿದ್ದಾರೆ. ಇಲ್ಲಿ ಅಪ್ರಾಪ್ತ ವಯಸ್ಕರಿಗೆ ಬಾರ್ ಪಬ್ ಕ್ಲಬ್ ಪ್ರವೇಶವನ್ನ ಬಂದ್ ಮಾಡಲಾಗಿದೆ. ಒಂಥರ ಒಳ್ಳೆಯ ದಾರಿ. ಈ ಸಲದ ಸರ್ಕಾರ ಒಂದು ಹೊಸ ಆಯಾಮವನ್ನ ಪಡೆದಿರುವಂತದ್ದು. ಆದ್ರೆ ಇದು ಯಾವ ರೀತಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಒಳ್ಳೆ ಇನಿಷಿಯೇಟಿವ್ ತಗೊಂಡಿದೆ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ನೂತನ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಒಳ್ಳೆ ನಿರ್ದೇಶನವನ್ನೇ ತೆಗೆದುಕೊಂಡಿದ್ದಾರೆ. ಅಪ್ರಾಪ್ತ ವಯಸ್ಕರಿಗೆ ಮದ್ಯಪಾನವನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡಬೇಕು. ಯಾರು ಕೂಡ ಅಪ್ರಾಪ್ತ ವಯಸ್ಕರು ಈ ಒಂದು ನಿರ್ದೇಶನವನ್ನ ಕೈಗೊಂಡಿದ್ದಾರೆ. ಹಾಗೆ ಇದನ್ನ ಪೊಲೀಸ್ ಅಧಿಕಾರಿಗಳಿಗೆ ಪ್ರಿಯಾಂಕ್ ಖರ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂತಂದ್ರೆ ಇತ್ತೀಚಿನ ಯೂತ್ಸ್ ಏನ್ ಮಾಡ್ತಾರೆ, ಜೇಬಲ್ ದುಡ್ಡಿಲ್ಲ ಅಂದ್ರೆ ಎಣ್ಣೆ ಕುಡಿಯಕ್ಕೆ ಹೋಗ್ತಾರೆ. ಅಂತದ್ರಲ್ಲಿ ಇದು ಮಾರ್ಗಚೀಟಿ, ಗುರುತಿನ ಚೀಟಿಯನ್ನ ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಮಾನ್ಯವಾದಂತಹ ಗುರುತಿನ ಚೀಟಿ ಇದ್ರೆ ಮಾತ್ರ ಅವಕಾಶ, ಇಲ್ಲದೆ ಇದ್ರೆ ಬಾರ್ಗೆ ನೋ ಎಂಟ್ರಿ. ಹಾಗಿದ್ರೆ ಗುರುತಿನ ಚೀಟಿ ಹೇಗೆ ಮಾಡ್ತಾರೆ? ಗುರುತಿನ ಚೀಟಿಯಲ್ಲಿ ಏನೆಲ್ಲ ಅಂಶಗಳು ಆಡ್ ಆನ್ ಆಗಿರುತ್ತೆ, ಅವ್ರು ಹೇಗೆ ಎಷ್ಟು ವಯಸ್ಸು, ಅವ್ರಿಗೆ ಏನು, ಎಲ್ಲಿನ ಬಂದಿದ್ದಾರೆ ಅಂತ ಹೇಗೆ ಗುರ್ತಿಡಿತಾರೆ, ಇದನ್ನ ಕಾಂಗ್ರೆಸ್ ಸರ್ಕಾರ ಹೇಗೆ ಮುಂದಿನ ದಿನಗಳಲ್ಲಿ ಆ ಗುರುತಿನ ಚೀಟಿಯನ್ನ ಹೇಗೆ ರೆಡಿ ಮಾಡುತ್ತೆ ಅನ್ನೋದೇ ಒಂಥರ ಕ್ಯೂರಿಯಾಸಿಟಿಯ ವಿಚಾರ. ಇನ್ನು ಈ ಕುರಿತಂತೆ ಒಂದಷ್ಟು ಮಾನದಂಡಗಳು, ಹಾಗಿದ್ರೆ ಏನೆಲ್ಲ ಮಾನದಂಡಗಳು ಇದರಲ್ಲಿ ಇದೆ, ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ, ಹೇಗೆ ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಸರ್ಕಾರ ನೀಡಿದಂತಹ ವಯಸ್ಸಿನ ಪುರಾವೆ ಕಡ್ಡಾಯ ಆಗಿದೆ ಇಲ್ಲಿ ಮೊದಲನೇದಾಗಿ. ಹಾಗೆ ಅಪ್ರಾಪ್ತ ವಯಸ್ಕರಿಗೆ ಸೇವೆ ಸಲ್ಲಿಸುವಂತಹ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಒಂದ್ ವೇಳೆ ನೀವು ಅಪ್ರಾಪ್ತರಿಗೆ ಏನಾದ್ರೂ ಅಲ್ಲಿ ಸೇವೆ ಕೊಡೋದು, ಎಣ್ಣೆ ಕೊಡೋದು, ಸ್ಮೋಕ್ ಅನ್ನ ಕೊಡೋದು ಗೊತ್ತಾಗ್ಬಿಟ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಇದು ಕೂಡ ಒಂದು ಮಾನದಂಡ ಆಗಿದೆ. ಹಾಗೆ ಮಾಲೀಕರಾಗಿರ್ಬೋದು ಮತ್ತೆ ವ್ಯವಸ್ಥಾಪಕರಾಗಿರ್ಬೋದು ಮತ್ತು ಪರವಾನಗಿ ಹೊಂದಿರುವವರೇ ಇದಕ್ಕೆ ನೇರ ಹೊಣೆಗಾರರಾಗಿರ್ತಾರೆ. ನೀವು ಸಪ್ಲೈ ಮಾಡಿದ್ದು ಗೊತ್ತಾಯ್ತು ಅಂತ ಅಂದ್ರೆ ನಿಮ್ಮ ಪರವಾನಗಿ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಪ್ರವೇಶ ದ್ವಾರದಲ್ಲಿರುವಂತಹ ಸಿಸಿಟಿವಿ ಕಡ್ಡಾಯವಾಗಿ ಇರಲೇಬೇಕು ಮತ್ತು ಆ ದೃಶ್ಯಾವಳಿಗಳನ್ನ ಸಂರಕ್ಷಿಸಬೇಕು ಆ ಒಂದು ಬಾರ್ನವರು. ಎಂಟ್ರಿ ಕಡೆಯಲ್ಲಿ ಸಿಸಿಟಿವಿಗಳನ್ನ ಕಂಪಲ್ಸರಿ ಹಾಕ್ಲೇಬೇಕು. ಮತ್ತೆ ಆ ದೃಶ್ಯಾವಳಿಗಳನ್ನ ನೀವು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡುವಾಗಿಲ್ಲ, ಅದನ್ನ ಸಂರಕ್ಷಿಸಬೇಕು. ಹಾಗೆ ಇಲ್ಲಿ ಸಂಸ್ಥೆಗಳು ಹಾಗೆ RWAಗಳು ಮತ್ತು ನಾಗರಿಕ ಗುಂಪುಗಳೊಂದಿಗೆ ಪೊಲೀಸ್ ಸಮನ್ವಯ ನಡೆಸ್ತಾ ಇರುತ್ತೆ. ಪೊಲೀಸ್ ಆಗಾಗ ವಿಸಿಟ್ ಕೊಡ್ತಿರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ. ಆಗೇನಾದ್ರೂ ನೀವು ಅಪ್ರಾಪ್ತ ವಯಸ್ಕರಿಗೆ ಒಳಗ್ ಬಿಟ್ಕೊಂಡಿರೋದು, ಅವ್ರ ಎಣ್ಣೆ ಹೊಡಿತಿರೋದು, ಮದ್ಯಪಾನ ಮಾಡ್ತಾ, ಧೂಮ್ರಪಾನ ಮಾಡ್ತಾ ಏನಾದ್ರೂ ಸಿಕ್ಕಾಕೊಂಡ್ರೆ ಇಲ್ಲಿ ಪೊಲೀಸ್ ಆಮೇಲೆ ಅವ್ರು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ವಾಣಿಜ್ಯ ಲಾಭಕ್ಕಾಗಿ ಏನಾದ್ರೂ ನೀವು ಮಕ್ಕಳ ಸುರಕ್ಷತೆ ಮತ್ತು ಭವಿಷ್ಯದ ನಷ್ಟ ಭರಿಸೋಕೆ ಸಾಧ್ಯವಿಲ್ಲ. ನೋಡಿ, ನೀವು ನಿಮಗ್ ಬಿಸ್ನೆಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ನಿಮಗೆ ಲಾಭ ಸಿಗಬೇಕು ಅಂತ ಹೇಳಿ ಮಕ್ಕಳ ಸುರಕ್ಷತೆ ಹಾಗೂ ಭವಿಷ್ಯವನ್ನ ನೀವು ನಷ್ಟ ಭರಿಸೋಕೆ ಸಾಧ್ಯವಿಲ್ಲ. ಇದು ಒಂದೇನಂತಾರೆ, ಬಹಳ ದೊಡ್ಡ ನಷ್ಟ ಕುಟುಂಬದವರಿಗೆ. ನಿಮ್ಮಿಂದ ಏನಾದ್ರೂ ಮಕ್ಕಳು ದಿನ ಕುಡಿದು ಅಥವಾ ನೀವು ಅವರಿಗೆ ಎಣ್ಣೆಗಳನ್ನ ಸಪ್ಲೈ ಮಾಡಿ ಅಥವಾ ನಿಮ್ಮ ಒಂದು ಬಾರಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಅವರ ಭವಿಷ್ಯಕ್ಕೆ ಏಟು ಬೀಳುತ್ತೆ. ನೀವು ಇದನ್ನ ಅದೇನಂತಾರೆ, ಇದರ ನಷ್ಟ ಭರಿಸೋಕ್ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಅವರ ಭವಿಷ್ಯವನ್ನ ನೀವು ನಷ್ಟ ಭರಿಸೋಕ್ ಸಾಧ್ಯ ಇಲ್ಲ. ಹೀಗಾಗಿ ಸರ್ಕಾರ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಇಲ್ಲಿ ತಂದಿರುವಂತದ್ದು. ಇನ್ನು ಇದಕ್ಕೆ ಅವಕಾಶ ಕೊಡುವಂತಹ ಸಂಸ್ಥೆಗಳ ವಿರುದ್ಧ ಸರ್ಕಾರ ಶೂನ್ಯ ಸಹಿಷ್ಣುತೆ ಅನುಸರಣೆ ಮಾಡುತ್ತೆ ಅಂತ ಅಂದ್ರೆ ಇದು ಮೇಜರ್ ಡೆವಲಪ್ಮೆಂಟ್. ಇದಕ್ಕೆ ಯಾರೆಲ್ಲ ಆಸ್ಪದ ಮಾಡ್ತೀರಿ, ಯಾರೆಲ್ಲ ಅವಕಾಶ ಕೊಡ್ತೀರಿ ಅಂತ ಸಂಸ್ಥೆಗಳಿಗೆ ಯಾವುದೇ ಕನಿಕರವನ್ನ ಈ ಸರ್ಕಾರ ತೋರಿಸೋದಿಲ್ಲ. ಅಂತಹ ಸಂಸ್ಥೆಗಳ ವಿರುದ್ಧ ಸರ್ಕಾರ ಶೂನ್ಯ ಸಹಿಷ್ಣುತೆ ಅನುಸರಣೆ ಅಂದ್ರೆ ಯಾವುದೇ ರೀತಿಯಾದಂತಹ ಕಾಂಪ್ರವನ್ನ ಇಲ್ಲಿ ಮಾಡ್ಕೊಳ್ಳಲ್ಲ. ಇದು ಬೆಂಗಳೂರು ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅಧಿಕಾರ ಸ್ವೀಕರಿಸ್ತಾರೆ. ಅದಾದ್ಮೇಲೆ ಫುಲ್ ಅಲರ್ಟ್ ಆಗಿದ್ದಾರೆ.
ಅಪರಾಧ ಕೃತ್ಯಗಳಿಗೆ ಬ್ರೇಕ್ ಹಾಕೋಕೆ ಮುಂದಾಗಿರುವಂತದ್ದು. ಮತ್ತೊಂದ್ ಕಡೆ ರಾಜ್ಯದಲ್ಲಿ ಈ ಪಬ್ ಆಗಿರ್ಬೋದು, ಬ್ರೂವರೀಸ್, ಬಾರ್ಗಳಲ್ಲಿ ಅಪ್ರಾಪ್ತರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ನೀವು ಗಮನಿಸಿದ್ರೆ ಈ 10th ಸ್ಟ್ಯಾಂಡರ್ಡ್ ಹಾಗೆ PUC ಯಲ್ಲಿರುವಂತಹ ಮಕ್ಕಳೆಲ್ಲ ಬಾರ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಡಿಸ್ಕೋಟೆಕ್ ಆಗಿರ್ಬೋದು, ಬಾರು, ಸೊ ಇಲ್ಲೆಲ್ಲ ಎಂಟ್ರಿ ಕೊಟ್ಬಿಟ್ಟು ಅವರು ಎಂಜಾಯ್ ಅನ್ನ ಮಾಡ್ತಿರ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಗೃಹ ಸಚಿವರು ಒಂದೊಳ್ಳೆ ಮಾರ್ಗದರ್ಶನ ತೆಗೆದುಕೊಂಡಿದ್ದಾರೆ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಬೇಕು, ಎಜುಕೇಶನ್ ಅಲ್ಲಿ ಒಳ್ಳೆ ಸಾಧನೆ ಮಾಡಬೇಕು. ಈ ಎಲ್ಲ ಆಯಾಮದಲ್ಲೂ ಇನ್ನೊಂದು ಮೇನ್ ಇಂಟೆನ್ಷನ್ ಅವರ ಮನೆಯವರಿಗೆ ಅವರು ಒಳ್ಳೆ ಮಕ್ಕಳಾಗಿರಬೇಕು. ಹೀಗಾಗಿ ಒಳ್ಳೆ ಇನಿಷಿಯೇಟಿವ್ ಅನ್ನ ಗೃಹ ಸಚಿವರು ತೆಗೆದುಕೊಂಡಿರುವಂತದ್ದು. ಹಾಗಾಗಿ ಈ ಪ್ರಮುಖ ನಿರ್ಧಾರವನ್ನ ಗೃಹ ಸಚಿವರು ತೆಗೆದುಕೊಂಡಿರುವ ಬಗ್ಗೆ ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಇನ್ನು ಅಪ್ರಾಪ್ತ ವಯಸ್ಕರ ಮದ್ಯಪಾನವನ್ನ ಕಟ್ಟುನಿಟ್ಟಾಗಿ ತಡೆಯೋಕೆ ಗೃಹ ಸಚಿವರು ಈಗ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕ್ಲಬ್ಗಳು, ಲಾಂಜ್, ರೆಸ್ಟೋರೆಂಟ್ ಮತ್ತು ಮದ್ಯ ಮಾರಾಟ ಶಾಪ್ಗಳಿಗೆ ಅಪ್ರಾಪ್ತರಿಗೆ ನಿಷೇಧವನ್ನ ಕೂಡ ಹೇರಲಾಗ್ತಾ ಇದೆ. ಮತ್ತು ಬಾರ್ನಲ್ಲಿ ಅಪ್ರಾಪ್ತರೇನಾದ್ರೂ ಕಂಡು ಬಂದ್ರೆ ಮಾಲೀಕರಿಗೆ ಡೈರೆಕ್ಟ್ ಆಗಿ ನೋಟಿಸ್ ನೀಡುವಂತೆ ನಗರ ಪೊಲೀಸರಿಗೆ ನಿರ್ದೇಶನವನ್ನ ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ನಮ್ಮ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಬೆಂಗಳೂರಲ್ಲಿ ಒಟ್ಟಾರೆಯಾಗಿ 4093 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆದ್ರೆ ಪ್ರತಿ ಮೂವರು ಹದಿಹರೆಯದ್ರಲ್ಲಿ ಒಬ್ರು ಮದ್ಯ ಸೇವನೆ ಮಾಡ್ತಾರೆ ಅಥವಾ ಒಬ್ರು ಇಲ್ಲಿ ತಂಬಾಕು ಸೇವನೆ ಮಾಡ್ತಾನೆ ಇರ್ತಾರೆ. ಇದು ವರದಿ ಆಗಿರೋದು. ಹಾಗಾಗಿ ಈ ಅಧ್ಯಯನವನ್ನ ಈಗ ಗಂಭೀರವಾಗಿ ತೆಗೆದುಕೊಂಡು ಕಳವಳವನ್ನ ಹುಟ್ಟಾಕಿದೆ ಅಂತ ಪ್ರಿಯಾಂಕ್ ಖರ್ಗೆ ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ 33% ಜನರು ಮದ್ಯಪಾನಕ್ಕೆ ದಾಸರಾಗಿದ್ದಾರೆ. ಇದರಿಂದ ಅವರ ಆರೋಗ್ಯ ಸಮಸ್ಯೆ ಹೆಚ್ಚುತ್ತೆ. ನೋಡಿ, ಬಹಳ ಕಮ್ಮಿ ಏಜ್ ಅಲ್ಲಿ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿರುವುದಾಗಿರ್ಬೋದು, ಹಾಗೆ ಇತರೆ ಆರ್ಗನ್ಸ್ ಡ್ಯಾಮೇಜ್ ಇಂದ ಇತ್ತೀಚೆಗೆ ಸಾವನ್ನಪ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇವುಗಳನ್ನೆಲ್ಲ ತಡೆಗಟ್ಟೋಕೆ ಇವತ್ತಿನ ಸರ್ಕಾರ ಒಂದೊಳ್ಳೆ ಇನಿಷಿಯೇಟಿವ್ ತಗೊಂಡಿದೆ. ಇದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚುತ್ತೆ. ನೋಡಿ, ಎಣ್ಣೆ ಜಾಸ್ತಿ ಆದಂಗೆ ಲಿವರ್ ಪ್ರಾಬ್ಲಮ್ ಬರುತ್ತೆ. ಹಾಗೆ ನೀವು ಸ್ಮೋಕ್ ಜಾಸ್ತಿ ಮಾಡ್ತಾ ಇದ್ರೆ ಲಂಗ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಇದರಿಂದ ಮೇನ್ ಆರ್ಗನ್ನೇ ಹೋಗೋದ್ರಿಂದ ನಿಮ್ಮ ಜೀವಕ್ಕೆ ಅಪಾಯ. ಇದರಿಂದ ಆರೋಗ್ಯ ಸಮಸ್ಯೆ ಹೆಚ್ಚುತ್ತೆ. ಹಾಗಾಗಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದಂತ 33% ಜನರು ಮದ್ಯಪಾನಕ್ಕೆ ದಾಸರಾಗಿದ್ದಾರೆ. ಸುಮಾರು 18% ಜನರು ತಂಬಾಕು ವ್ಯಸನಕ್ಕೆ ಒಳಗಾಗಿದ್ದಾರೆ. ಇನ್ನು ಈ ಮದ್ಯಪಾನವನ್ನ ಪ್ರಾರಂಭಿಸುವ ಸರಾಸರಿ ವಯಸ್ಸು 17 ವರ್ಷ ಆಗಿದೆ ಅನ್ನೋದು ಕೂಡ ಈ ಒಂದು ಇದರಲ್ಲಿ ಗೊತ್ತಾಗಿರೋದು. ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಕೂಡ ಗೃಹ ಸಚಿವರು ಪೋಸ್ಟ್ ಮಾಡಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಹಾಗಾಗಿ ಗುರುತಿನ ಚೀಟಿಯನ್ನ ಕಡ್ಡಾಯಗೊಳಿಸಿ, ಇಲ್ಲದೆ ಇದ್ರೆ ನೋ ಎಂಟ್ರಿ. ಇವಾಗ ಯಾರಿಗೂ ಕೂಡ ನೀವು ಕುಡಿಬೇಡಿ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಅವರವರ ಇಷ್ಟ. ಅವರವರ ಜೇಬಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ಕುಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಾರೆ. ಹಾಗಂತ ಎಲ್ರಿಗೂ ಕೂಡ ಇದು ಅನ್ವಯ ಆಗೋದಿಲ್ಲ. ಇವಾಗ ಸರ್ಕಾರ ಏನ್ ಇನಿಷಿಯೇಟಿವ್ ತಗೊಂಡಿದೆ, ಅಪ್ರಾಪ್ತ ವಯಸ್ಕರು ಅಂದ್ರೆ 18 ವರ್ಷಕ್ಕಿಂತ ಯಾರು ಕಡಿಮೆ ವಯಸ್ಸಲ್ಲಿ ಇರ್ತಾರೆ ಅವ್ರಿಗೆ ಯಾರಿಗೂ ಕೂಡ ಬಾರು, ಬ್ರೂವರೀಸು ಯಾವುದಕ್ಕೂ ಕೂಡ ಎಂಟ್ರಿ ಇಲ್ಲ ಅನ್ನುವಂತಹ ಹೊಸ ಆದೇಶವನ್ನ ಈಗ ಸರ್ಕಾರ ತಂದಿರುವಂತದ್ದು.